ಏನ್ ನಂದಿನಿ, ನಾ ಇಲ್ಲ ಅಂದ್ರೆ ಸಾಕು ಗಂಗಾ ಮೇಲೆ ಎಲ್ರೂ ಹರಿ ಹಾಯೋದ. ಗಂಗಾ ಕಂಡ್ರೆ ಯಾಕೆ ಹಿಂಗ ಆಡ್ತಾರೆ ಇವರೆಲ್ಲ? ನನಗೂ ಒಂದು ತಿಳಿದಂಗಾಗ್ಯದ ನೋಡ್ರಿ. ಆದ್ರೆ ಒಂದ್ ಮಾತಂತೂ ಖರೆ ಅದ, ಈ ಮನೆಯೊಳಗ ಗಂಗಾನ್ ಬದ್ಧ ವೈರಿ ತರ ಇರೋರು ಅಂದ್ರ ಮುಂದಿನ ಮಾತು ಹಿಡಿಬೇಡ ನಂದಿನಿ. ಗಂಗಾ ಮೇಲೆ ಯಾರು ಎಷ್ಟು ಕಾಳಜಿ ಇಟ್ಟಾರಂತ ನನಗೂ ಗೊತ್ತದ, ನಿನಗೂ ಗೊತ್ತದ. ಆದ್ರೆ ನನ್ ಚಿಂತೆ ಆಗ್ತಿರೋದು, ನಾವ್ ಹಿಂಗ ಮಾಡಿದ್ರೆ ಗಂಗಾನ ಕಳ್ಕೊಬೇಕಾಗ್ತದ. ಏನ್ ಹೇಳಿಕತ್ತೀರಿ ನೀವು? ಗಂಗಾ ಹೆದರ್ಬೇಡ, ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಆಕೆ ಜೀವನದೊಳಗೆ ಇಟ್ಟಿರೋಷ್ಟು ನಂಬಿಕೆ ಬೇರೆ ಯಾರೂ ಇಟ್ಟಿಲ್ಲ. ಎಂತ ಗಂಡಾಂತರ ಬಂದ್ರು ಕರಗಿ ಹೋಗ್ತಾವು. ಆದ್ರ ನಾನ ತಪ್ಪು ಮಾಡಿದ್ನೇನೋ ಅನ್ಸ್ಲಿಕ್ಕತ್ತದ. ರೀ, ಏನ್ ಹೇಳಿಕತ್ತೀರಿ ನೀವು? ಗಂಗಾ ನಮ್ಮ ಮನೆಗೆ ಬಂದಿದ್ದು ಹೆಂಗ್ ತಪ್ಪಾಗ್ತದ? ನೀವಾಕಿ ನಮ್ಮ ಮನೆಗೆ ಕರ್ಕೊಂಡ್ ಬರ್ತಿದ್ರ ಆಕೆ ಗತಿ ಇಷ್ಟೊತ್ತಿಗೆ ಏನ್ ಆಗ್ತಿತ್ತು ಏನೋ. ಹಂಗ ಅನ್ಕೊಂಡಿದ್ದ ತಪ್ಪಾಗಿದೆ ಅನ್ಸ್ಲಿಕ್ಕತ್ತದ. ಇನ್ನಷ್ಟು ಪ್ರಯತ್ನ ಮಾಡಿ ಯಾವ್ದಾರ ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ಬೇಕಾಗಿತ್ತು. ಆಕೆ ಹಣೆ ಬರ ಇಟ್ಟಂಗೆ ಬದುಕ್ತಿದ್ವಿ. ಯಾಕ್ರಿ ನೀವು ಕೈ ಮನಸ್ಸು ಮಾಡ್ಕೊಂಡಿರಿ? ಇಷ್ಟಕ್ಕೆ ಹಿಂಗೆಲ್ಲ ಅನ್ಲಿಕತ್ತೀರಿ? ನನ್ನ ಗಂಗಾ ದೊಡ್ಡಕ್ಕಾದ್ಮೇಲೆ ಏನದ ಅಂತ ಯೋಚನೆ ಮಾಡ್ರಿ. ಆಮೇಲಿನ ಚಿಂತೆ ನನಗಿನ್ನಂತೀನಿ. ಬುದ್ಧಿ ಬಲ್ತಿರ್ತದ, ಮನಸ್ಸು ಗಟ್ಟಿಯಾಗಿರ್ತದ, ತನ್ನನ್ನು ತಾನು ಹಿಂಗೆ ಕಾಪಾಡ್ಕೋಬೇಕು ಅನ್ನೋ ಛಲ ಬಂದಿರ್ತದ. ಆದ್ರೆ ಈ ಸಣ್ಣ ಹುಡುಗಿನ ಮನೆ ಕರ್ಕೊಂಬಂದು ಹುಲಿ ಗವಿ ಓಡ್ಬಿಟ್ಟಂಗಾಗಿದೆ. ಅದ ಚಿಂತೆ ಆಗ್ತಿರೋದು ನನಗೆ. ಗಂಗಾ ಬಗ್ಗೆ ಚಿಂತೆ ಮಾಡೋರು ಯಾರಿದ್ದಾರೆ ಈ ಮನೆಯೊಳಗ? ಒಂದು ನಾನು, ಇನ್ನೊಂದು ನೀನು ಅಷ್ಟ. ರೀ, ಈಗೇನು ಆಗ್ಬಾರ್ದಂಥದ್ದೇನೂ ಆಗಿಲ್ಲ. ಮುಂದಿಂದದು ಆಗದೆ ಇರೋ ನೋಡ್ಕೊಂಡ್ರೆ ಆತು. ಗಂಗಾ, ನನಗೆ ನಿನ್ನ ಹತ್ರ ಮಾತಾಡೋದದ. ಈ ಕಳ್ಳಿ ಹತ್ರ ಎಂತ ಮಾತಾಡ್ತ ಸಾಗ್ರ? ಹೋಗು. ಗಂಗಾ, ಸಾರಿ, ಹಂಗೆಲ್ಲ ಮಾತಾಡಬೇಡ. ನನಗೆ ಅವಾಗ ಏನು ಮಾತಾಡ್ಬೇಕಂತನ ತಿಳಿಲಿಲ್ಲ. ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ. ಗಂಗಾ, ನಂಗೆ ಕ್ಷಮ ಮಾಡ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.